ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಭೀಷಣಂ ಭದ್ರಮೃತ್ಯುರ್ನಮಾಮ್ಯಹಂ. ಶ್ರೀ ಕ್ರೋಧಿನಾಮ ಸಂವತ್ಸರದ ಉಗಾದಿಯ ಹಾರ್ದಿಕ ಶುಭಾಶಯಗಳು. ನಮ್ಮ CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಕ್ರೋಧಿನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ. ಕ್ರೋಧಿನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅಖಂಡ ಸಾಮ್ರಾಜ್ಯ ಯೋಗ ಅಂತ ಹೆಸರು. ಜೀವನದಲ್ಲಿ ರಾಜರಾಗಬಹುದು, ಆದರೆ ವಿಶೇಷವಾದ ಕೀರ್ತಿ ಗೌರವ ಸಂಪಾದನೆ ಮಾಡಬೇಕಾದರೆ ಅದಕ್ಕೊಂದು ಒಳ್ಳೆಯ ವರ್ಷ ಮತ್ತು ಯೋಗ ಬೇಕು. ಆ ಯೋಗ ಈ ಸಲ ವೃಶ್ಚಿಕ ರಾಶಿಯವರಿಗೆ ಅಖಂಡ ಸಾಮ್ರಾಜ್ಯ ಯೋಗ ಅಂತ ಬಂದಿದೆ. ವಿಶೇಷವಾಗಿ ಕೀರ್ತಿ ಸಂಪಾದನೆ ಮಾಡುವಂತಹ ಯೋಗ ಮತ್ತು ರಾಜ್ಯವನ್ನು ಸಂಪಾದನೆ ಮಾಡುವಂಥ ಯೋಗ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಗುರು ಸಪ್ತಮ ಭಾವದಲ್ಲಿ ಸಂಚಾರೋದ್ರಿಂದ ಶೀಘ್ರವಾಗಿ ವಿವಾಹ ಸಂಬಂಧಗಳು ಕೂಡಿ ಬಂದುಬಿಡ್ತದೆ. ಈ ವರ್ಷದಲ್ಲಿ ವಿಶೇಷವಾಗಿ ಮದುವೆ ಸಂಬಂಧಗಳು ಕೂಡಿ ಬರ್ತದೆ. ಹಾಗೂ ವಿಶೇಷವಾಗಿ ಒಳ್ಳೆಯ ಸಾತ್ವಿಕವಾದ ವಧುವರರು ಸಿಗುವಂಥ ಯೋಗ. ಮದುವೆ ಆಗ್ತೀವಿ, ಯಾರು ಆಗೋಕ್ಕಿಂತ ಸಾತ್ವಿಕ ಜೀವರು, ಒಳ್ಳೆ ಶುಭ ಜ್ಞಾನ ಉಳ್ಳವರು, ಒಳ್ಳೆ ವಿದ್ಯಾವಂತರು, ಜ್ಞಾನಿಗಳು ಸಪೋರ್ಟ್ ಮಾಡಿ ಮದುವೆ ಆಗುವಂತಹದ್ದು. ಸೊ ನಿಮ್ಮ ಒಳ್ಳೆ ವಧುವರು ಒಳ್ಳೆ ಆಯ್ಕೆಗಳು ಭಾಳ ಚೆನ್ನಾಗಿ ಸಿಗ್ತದೆ. ಮತ್ತು ಈ ವರ್ಷದಲ್ಲಿ ವಿವಾಹ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನ ಸುಖಮಯವಾಗಿರ್ತದೆ. ಇದು ವಿಶೇಷ ಫಲ. ಅದನ್ನು ವೃಶ್ಚಿಕ ರಾಶಿಯವರು ಪಡ್ಕೊಳ್ಳಿ ಅಂತ ಇದ್ದೀವಿ. ಮತ್ತು ಕುಟುಂಬದಲ್ಲಿ ಒಳ್ಳೆ ಅಭಿವೃದ್ಧಿಗಳಾಗುವಂತಹ ಯೋಗ ಕೂಡಿ ಬಂದಿದೆ. ಮತ್ತು ವಿಶೇಷವಾದ ಧನ ಸಂಪಾದನೆ ಮಾಡುವಂತಹ ಯೋಗ ನಿಮಗೆ ಪ್ರಾಪ್ತವಾಗಿದೆ. ನಿಮ್ಮ ಮಕ್ಕಳಿಗೆ ಉತ್ತಮವಾದ ಭವಿಷ್ಯವನ್ನು ರೂಪಿಸ್ತೀರಿ. ನೀವೆಲ್ಲ ಯಾರು ವೃಶ್ಚಿಕ ರಾಶಿಯವರು ಇದ್ದರೆ ಅವ್ರ ಮಕ್ಕಳಿಗೆಲ್ಲರೂ ಒಳ್ಳೊಳ್ಳೆ ಭವಿಷ್ಯವನ್ನು ಮಾಡಿಕೊಡ್ತೀರಿ ನೀವು ವೃಶ್ಚಿಕ ರಾಶಿಯವರು. ಮತ್ತು ಆಸ್ತಿ ಸಂಪಾದನೆಯನ್ನು ಈ ವರ್ಷದಲ್ಲಿ ಮಾಡೇ ಮಾಡ್ತೀರಿ. ಮತ್ತು ಕೀರ್ತಿನೂ ಸಂಪಾದನೆ ಮಾಡ್ತೀರಿ. ಇದು ವಿಶೇಷ, ದೇವರು ಕೊಡ್ತಾನೆ. ನಿಮ್ಮ ರಾಜಕೀಯ ಜೀವನ, ಯಾರು ರಾಜಕೀಯ ಜೀವನದ ಕೆಲಸಗಳು ಮಾಡ್ತಾ ಇದ್ದೀರಿ ಅವರಿಗೆ ಉಜ್ವಲವಾಗಿದೆ. ಉನ್ನತ ಗೌರವಗಳು ಸಂಪಾದನೆ ಮಾಡಿಬಿಡ್ತೀರಿ. ಅದನ್ನು ನೀವು ಆ ಜೀವನ ಪರ್ಯಂತ ಮರೆಯೋಕ್ಕೆ ಆಗೋದಿಲ್ಲ. ಅಂಥ ಫಲವನ್ನು ರಾಜಕೀಯ ವ್ಯಕ್ತಿಗಳಿಗೆ ಗುರು ಅನುಗ್ರಹ ಮಾಡ್ತಾ ಇದ್ದಾನೆ. ಮತ್ತು ವಿದೇಶ ಪ್ರಯಾಣಗಳು ಸಿಗುವಂಥ ಚೆನ್ನಾಗಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಶುಭ ಕಾರ್ಯಗಳು ಸ್ವಲ್ಪ ಹೆಚ್ಚು ಖರ್ಚು ಮಾಡ್ತೀರಿ, ಅದು ಒಳ್ಳೆಯದೇ ಆಗ್ತದೆ. ಯಾವುದೇ ಕಾರಣಕ್ಕೂ ತೊಂದರೆ ಬರೋಲ್ಲ. ದೊಡ್ಡ ದೊಡ್ಡ ವ್ಯಾಪಾರಗಳು, ಬಿಸ್ನೆಸ್ ಮ್ಯಾನ್ಗಳು ಒಳ್ಳೆ ಒಪ್ಪಂದಗಳು ಮಾಡ್ಕೊಂಡ್ಬರ್ತೀರಿ ಈ ವರ್ಷದಲ್ಲಿ. ಅದು ಭಾಳ ಉನ್ನತವಾಗಿ ವ್ಯಾಪಾರ ಕೂಡಿ ಬರುವಂತಹ ಯೋಗ ಚೆನ್ನಾಗಿದೆ ನಿಮಗೆ ವ್ಯಾಪಾರಗಳಲ್ಲಿ. ಮತ್ತು ಕೋರ್ಟು ಕಟ್ಟೆಗಳಿಂದ ಜಯ ಸಂಪಾದನೆ ಮಾಡಿಬಿಡ್ತೀರಿ ಈ ವರ್ಷದಲ್ಲಿ. ನಿಮಗೇನು ಕೇಸುಗಳಿತ್ತು ಆ ಎಲ್ಲ ಕೇಸುಗಳು ದಿಗ್ವಿಜಯ ಮಾಡ್ಕೊಂಬರುವಂಥ ಯೋಗ ಭಾಳ ಚೆನ್ನಾಗಿ ವೃಶ್ಚಿಕ ರಾಶಿಯವರಿಗೆ. ನಿಮ್ಮ ಮಾತಿನಲ್ಲಿ ವಿಶೇಷವಾಗಿ ಜಾಣತನ ಇದೆ. ನಿಮ್ಮ ಮಾತಿನ ಮೋಡಿನದು ಭಾಳ ವಿಶೇಷವಾಗಿದೆ ಈ ವರ್ಷದಲ್ಲಿ. ನಿಮ್ಮ ಮಾತು ಒಳ್ಳೆ ಕಿಮ್ಮತ್ತು ಬೆಲೆಗಳು ಹುಡುಕೊಂಬರ್ತದೆ, ಹೆಚ್ಚು ಚೆನ್ನಾಗಿದೆ. ಆ ಜಾಣತೆಯಿಂದ ನೀವು ಎಲ್ಲರನ್ನು ಜಯಿಸ್ತೀರಿ. ಹಾಗೂ ನಿಮ್ಮ ಹಿರಿಯರ ಆಸ್ತಿಗಳೆಲ್ಲ ಕೈ ಸೇರ್ತದೆ. ಯಾವುದನ್ನು ಬಿಟ್ಟು ಹೋಗಿದರೆ ಎಲ್ಲವೂ ಕೂಡಿ ಬರುವಂಥ ಕಾಲ ಆಗಿದೆ. ಮತ್ತು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ತೊಂದರೆಗಳಾಗುವಂಥ ಚಾನ್ಸಸ್ ಇರ್ತದೆ. ಸ್ವಲ್ಪ ದೃಷ್ಟಿಗಳಾಗ್ಬಿಡ್ತದೆ, ಕೆಳಕು ದೃಷ್ಟಿ ಸ್ವಲ್ಪ ಆಗ್ಬಿಡ್ತದೆ. ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ. ಮತ್ತು ಉದ್ಯೋಗದಲ್ಲಿ ಉತ್ತಮ ರೀತಿಯಲ್ಲಿ ಅನುಕೂಲವಾಗ್ತದೆ. ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಉದ್ಯೋಗದಲ್ಲಿ. ಮತ್ತು ಅದೇ ಸ್ವಲ್ಪ ಹಿತಶತ್ರುಗಳ ಕಾಟ ಹೆಚ್ಚಾಗಿರ್ತದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಏಕೆ ದೇವರೆಲ್ಲ ಕೊಡ್ತಾನೆ, ಅದ್ರ ಪಕ್ಕದಲ್ಲಿ ಏನೊಂದು ಬ್ಲ್ಯಾಕ್ ಚಿಕ್ ಇಟ್ಟಿರ್ತಾನೆ. ಅದೇ ಹಿತಶತ್ರುಗಳ ಕಾಟ. ಹಿತಶತ್ರುಗಳಿಂದ ಭಾಳ ದೂರ ಇರಿ. ಯಾರು ಎಷ್ಟು ಬೇಕೋ ಅಷ್ಟರಲ್ಲೇ ಮಾತಾಡಿ ಕಳಿಸಿ. ಹೆಚ್ಚಾಗಿ ಯಾರನ್ನು ನಂಬ್ಕೊಳ್ಳೋಕೆ ಹೋಗ್ಬೇಡಿ. ನೀವು ನಿಮ್ಮ ಬುದ್ಧಿ ನಿಮಗೆ ಚೆನ್ನಾಗಿ ಕೊಟ್ಟಿದ್ದ ದೇವರು ಯಾಕೆ ಬೇರೆ ನೀವು ಬುದ್ಧಿ ಕೇಳಬೇಕು ನೀವೆಲ್ಲ. ಸೊ ನಿಮ್ಮ ಬುದ್ಧಿನ ಉಪಯೋಗಿಸಿ ನೀವು ಕೆಲಸ ಮಾಡಿ, ಅನುಕೂಲವಾಗ್ತದೆ. ಯಾವುದೇ ಕಾರಣಕ್ಕೂ ತೊಂದರೆ ಬರೋದಿಲ್ಲ. ಮತ್ತು ದೇವರಲ್ಲಿ ಧರ್ಮದ ಸ್ವಲ್ಪ ನಂಬಿಕೆ ಇಟ್ಟು ಕೆಲಸ ಮಾಡಿ. ದೇವರಲ್ಲಿ ಭಯ ಭಕ್ತಿಯಿಂದ ಶ್ರದ್ಧೆ ಇಟ್ಟು ನಮಗೆ ಪೂಜೆ ಮಾಡಿ ಕೆಲಸ ಮಾಡಿ, ಅನುಕೂಲವಾಗ್ತದೆ. ಮತ್ತು ಈ ವರ್ಷದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಸಿಗ್ತದೆ ನಿಮಗೆ. ಯಾಕೆಂದರೆ ಒಳ್ಳೆ ಫಲ ನಿಮ್ಮದೆಲ್ಲ ಗುರುಗಳು. ಹಾಗಾಗಿ ಜವಾಬ್ದಾರಿ ಹೆಚ್ಚಿರ್ತದೆ. ದೇಶದಲ್ಲಾಗಲಿ, ರಾಜ್ಯದಲ್ಲಾಗಲಿ, ನಿಮ್ಮ ಮನೆಗಳಾಗಲಿ, ಕುಟುಂಬಗಳಲ್ಲಾಗಲಿ ಹೆಚ್ಚು ಜವಾಬ್ದಾರಿ ಸಿಗ್ತದೆ ನಿಮಗೆ. ಅದನ್ನು ನಿಭಾಯಿಸುವಂಥ ಯೋಗ ಕೊಟ್ಟಿದ್ದಾನೆ. ಅದನ್ನು ನೀವು ನಿಭಾಯಿಸ್ಕೊಳ್ಳಿ, ಅನುಕೂಲವಾಗ್ತದೆ. ನಿಮ್ಮ ಕುಟುಂಬದಲ್ಲಿ ಹಣ ಸಂಪಾದನೆ ಉತ್ತಮವಾಗಿರ್ತದೆ. ನೀವೆಲ್ಲ ಹೆಂಡತಿ, ಮಕ್ಕಳು, ಫ್ಯಾಮಿಲಿ ಎಲ್ಲ ದುಡಿಮೆ ಚೆನ್ನಾಗಿ ಮಾಡ್ತೀರಿ ಈ ವರ್ಷದಲ್ಲಿ. ಎಲ್ಲರಿಗೂ ಕೆಲಸ ಕಾರ್ಯ ಆಗ್ತದೆ. ದುಡಿಮೆ, ಹಣದ ಅರಿವು ಚೆನ್ನಾಗಿ ಬರ್ತದೆ. ಸ್ಥಿರವಾಗಿ ನಿಲ್ಲುವಂಥ ಯೋಗ ಇದೆ ಅಂತ ಹೇಳ್ತೀನಿ. ಮತ್ತು ಹೊಸ ವ್ಯಾಪಾರಗಳು, ವಿದ್ಯೆಗಳು ಕಲಿಯುವಂತಹ ಯೋಗ ಚೆನ್ನಾಗಿದೆ.
ವ್ಯಾಪಾರದಲ್ಲಿ ಟ್ರೈನಿಂಗ್ ತೊಗೊಳ್ಳೋದು, ಇಂತಿಂಥ ವಿದ್ಯೆ ಕಲಿಯೋಕ್ಕೆ ನಾನಾ ಥರ ಬಿಸ್ನೆಸ್ ಟೆಕ್ನಿಕ್ ಇರುತ್ತೆ, ಅದನ್ನು ಕಲಿಯೋಂಥ ಯೋಗ ಚೆನ್ನಾಗಿದೆ. ಇವಾಗ ಕಲಿಯೋಕ್ಕೆ ಪ್ರಾರಂಭ ಮಾಡಿ, ಎಲ್ಲವೂ ಸಹ ಅನುಕೂಲವಾಗ್ತದೆ ಈ ವರ್ಷ. ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳಿಂದ ಗೌರವಧನ ಬರುವಂಥ ಚಾನ್ಸಸ್ ನಿಮಗೆಲ್ಲರಿಗೂ ಒಳ್ಳೆ ಗೌರವಧನಗಳು ಬರ್ತದೆ, ಮರ್ಯಾದೆಯಿಂದ ಕೊಡ್ತಾರೆ. ನಿಮ್ಮ ಆರೋಗ್ಯಕ್ಕೆ ನೀವು ವಿಶೇಷವಾಗಿ ಸ್ವಲ್ಪ ಕಾಳಜಿ ಮಾಡಬೇಕಾಗ್ತದೆ. ಆದರೆ ಧನ್ವಂತರಿ ದೇವರನ್ನ ಚೆನ್ನಾಗಿ ಸ್ಮರಣೆ ಮಾಡಬೇಕು. ಧನ್ವಂತರಿ ಹೋಮ ಮಾಡುವಂಥದ್ದು, ಧನ್ವಂತರಿಯೇ ನಮ್ಮ ಮಂತ್ರವನ್ನು ನಿತ್ಯ ಪಠನೆ ಮಾಡಬೇಕು. ನೀವೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಿತ್ತು. ನಿಮ್ಮ ವೃಶ್ಚಿಕ ರಾಶಿಯವ್ರಿಗೆ ಆರೋಗ್ಯ ಕೇರ್ಫುಲ್ಲಾಗಿ ಇಟ್ಕೊಂಡ್ರೆ ನೀವು ಅನುಕೂಲ. ಈಗ ಊಟದಲ್ಲಾಗಲಿ ವ್ಯವಹಾರದ ಕೆಲಸದಲ್ಲಿ ನೋಡಿ ಕೆಲಸ ಮಾಡಬೇಕು. ನಂಗೆ ಗೊತ್ತು ನಾ ಮಾಡ್ತೀನಿ ಅಂದರೆ ಏಟು ಮಾಡ್ಕೊಂಬಿಡ್ತೀರಿ, ಆರೋಗ್ಯ ಕೆಡಿಸ್ಕೊಂಬಿಡ್ತೀರಿ. ಹಾಗಾಗಿ ದೇವ್ರು ಕೊಡೋ ಕಾಲ ಈಗ ನಿಮಗೆಲ್ಲ ಅಖಂಡ ಸಾಮ್ರಾಜ್ಯ ಯೋಗ ಕೊಡುವಂಥದ್ದು. ಆರೋಗ್ಯ ಮಾಡ್ಕೊಂಡ್ರೆ ಏನು ಮಾಡ್ತೀರಿ ನೀವೆಲ್ಲ? ಹಾಗಾಗಿ ನಿಮ್ಮ ಆರೋಗ್ಯಕ್ಕೆ ಧನ್ವಂತರಿ ಪೂಜೆಯನ್ನು ಮಾಡುವಂಥದ್ದು, ಧನ್ವಂತರಿ ಹೋಮ ಮಾಡುವಂಥದ್ದು, ಧನ್ವಂತರಿ ಜಪ ಮಾಡುವಂಥದ್ದು ವಿಶೇಷ ಫಲವಾಗಿದೆ ನಿಮಗೆ. ಈ ವರ್ಷದಲ್ಲಿ ನೀವು ಒಂದು ಹವಳ ಮತ್ತು ಮುತ್ತು ಧಾರಣೆಯನ್ನು ಮಾಡಿಕೊಳ್ಳಿ. ಸೊ ಎಲ್ಲ ಕೆಲಸಕ್ಕೂ ಅನುಕೂಲವಾಗ್ತದೆ, ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಈ ವರ್ಷದಲ್ಲಿ ಶುಭವಾರ ಬಂದು ನಿಮಗೆ ಭಾನುವಾರ, ಗುರುವಾರ, ಮಂಗಳವಾರ ಭಾಳ ಒಳ್ಳೆಯ ಫಲಗಳನ್ನು ಕೊಡುವಂತಹದ್ದಾಗಿದೆ. ಮತ್ತು ವಿಶೇಷವಾಗಿ ಶುಭ ವರ್ಣಗಳು ಬಂದು ನಿಮಗೆ ಕೆಂಪು, ಹಳದಿ, ಕೇಸರಿ ಇದು ಭಾಳ ಒಳ್ಳೆಯ ಫಲವನ್ನು ಕೊಡುವಂತಹದ್ದು. ಶುಭ ಸಂಖ್ಯೆ ಬಂದು ನಿಮಗೆ 1, 2, 3, 9 ಇವೆಲ್ಲ ಭಾಳ ಒಳ್ಳೆಯ ಫಲ ಕೊಡ್ತದೆ. ಶುಭ ದಿನಾಂಕ ಬಂದು 1, 10, 27 ತಾರೀಕು ಇವೆಲ್ಲವೂ ಸಹ ಒಳ್ಳೊಳ್ಳೆ ಫಲವನ್ನು ಕೊಡುವಂಥ ಯೋಗ ಭಾಳ ಚೆನ್ನಾಗಿದೆ. ಸೊ ವೃಶ್ಚಿಕ ರಾಶಿಯವರು ಕ್ರೋಧಿನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ರಾಜ್ಯವನ್ನು ಆಳುವಂತಹ ಯೋಗ ಭಗವಂತ ಕೊಟ್ಟಿದ್ದಾನೆ, ಇಡೀ ದೇಶವನ್ನು ನಡೆಸುವಂಥ ಯೋಗ ಕೊಟ್ಟಿದ್ದಾನೆ. ಹಾಗಾಗಿ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಧನ್ವಂತರಿ ಪೂಜೆಯನ್ನು ಮಾಡಿ ಅಖಂಡ ಸಾಮ್ರಾಜ್ಯವನ್ನು ಸಾಧನೆ ಮಾಡಿ ರಾಜಯೋಗವನ್ನು ಅನುಭವಿಸಿ ಅಂತೇಳಿ ಹೇಳ್ತಾ ಇದ್ದೇನೆ. ನಮಸ್ಕಾರ.